ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಗರ್ಭಿಣಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಮಾಹಿತಿಯನ್ನು ಗರ್ಭಿಣಿ ಮಹಿಳೆಯರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾಗಲಿದೆ. ಯೋಜನೆಯ ಪ್ರಯೋಜನಗಳೇನೇನು? ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಇದೆಯಲ್ಲ, ಇದರದ್ದು ಪ್ರಯೋಜನಗಳೇನೇನು ಅಂತ ನೋಡ್ತಾ ಹೋದರೆ, ಈ ಯೋಜನೆ ಅಡಿಯಲ್ಲಿ ಅರ್ಹ ಮಹಿಳೆಯರಿಗೆ ಒಟ್ಟು ರೂ. 5,000 ಆರ್ಥಿಕ ಸಹಾಯ ನೀಡಲಾಗುತ್ತೆ. ಈ ಹಣವನ್ನು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಹಂತ ಹಂತವಾಗಿ ಜಮಾ ಮಾಡಲಾಗುತ್ತದೆ. ಎರಡನೆಯ ಹೆಣ್ಣು ಮಗುವಿಗೂ ಈ ಸೌಲಭ್ಯ ಸಿಗುತ್ತೆ. ಇದರಿಂದ ಗರ್ಭಿಣಿಯರು ಪೌಷ್ಟಿಕ ಆಹಾರ, ಔಷಧಿ, ಆರೋಗ್ಯ ಸೇವೆಗಳನ್ನು ಪಡೆಯಲು ಸಹಾಯ ಆಗುತ್ತೆ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದೆ, ಹಂತ ಹಂತವಾಗಿ ಈ 5,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ. ಹಾಗಾದರೆ ಹಂತಗಳನ್ನ ತಿಳಿತಾ ಹೋಗೋಣ ಬನ್ನಿ. ಹಣ ಪಾವತಿ ಹಂತಗಳು: ಮೊದಲನೇ ಹಂತ 1,000 ರೂಪಾಯಿಗಳು, ಗರ್ಭಧಾರಣೆಯ ನೋಂದಣಿ ಸಮಯ. ಎರಡನೇ ಹಂತ 2,000 ರೂಪಾಯಿಗಳು, ಗರ್ಭಧಾರಣೆ ಆಗಿ 6 ತಿಂಗಳ ನಂತರ. ಮೂರನೇ ಹಂತ 2,000 ರೂಪಾಯಿಗಳು, ಮಗುವಿನ ಜನನದ ನಂತರ. ಓಕೆನಾ? ಈಗ ಹಂತಗಳನ್ನ ತಿಳಿದುಕೊಂಡ್ರಿ ನೀವು. ಹಾಗಾದರೆ ಇದ್ರ ಉದ್ದೇಶ ಏನು? ಗರ್ಭಿಣಿಯರಿಗೆ ಆರೋಗ್ಯ ಸುಧಾರಣೆ, ಗರ್ಭಾವಸ್ಥೆಯಲ್ಲಿ ವಿಶ್ರಾಂತಿಗೆ ಆರ್ಥಿಕ ನೆರವು, ಗರ್ಭಿಣಿಯರ ಆರೋಗ್ಯ ಸುಧಾರಣೆ, ತಾಯಿ ಮಗು ಮರಣ ಪ್ರಮಾಣ ಕಡಿಮೆ ಮಾಡುವುದು. ಇದೆಲ್ಲ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶ ಆಗಿರುತ್ತೆ. ಹಾಗಾದರೆ ಅರ್ಹತೆ ಏನು ಅಂತಂದರೆ, ಆ ತಾಯಿಗೆ 19 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರಬೇಕು. ಹಾಗೆ ಸರ್ಕಾರದ ನಿಗದಿತ ಷರತ್ತುಗಳನ್ನು ಒಳಗೊಂಡಿರಬೇಕು. ಆಕೆ ಭಾರತದ ನಿವಾಸಿಯಾಗಿರಬೇಕು. ಅಗತ್ಯ ದಾಖಲೆಗಳನ್ನು ಪೂರೈಸಬೇಕಾಗತ್ತೆ. ಅಗತ್ಯ ದಾಖಲೆಗಳು ಅಂದರೆ ಏನು? ನೀವು ಕೇಳ್ಬೋದು, ಏನೇನು ಅಗತ್ಯ ದಾಖಲೆಗಳು ಅಂತ. ಇದು ಬಹಳ ಮುಖ್ಯ ಆಗಿರುತ್ತೆ. ಆಧಾರ್ ಕಾರ್ಡ್, ತಾಯಿದು ಆಧಾರ್ ಕಾರ್ಡ್, ಹಾಗೆ ಆಕೆಯ ಬ್ಯಾಂಕ್ ಪಾಸ್ಬುಕ್, ಆಕೆಯ ಮೊಬೈಲ್ ನಂಬರ್, ಗರ್ಭಧಾರಣೆ ನೋಂದಣಿ ದಾಖಲು, ತಾಯಿ ಮಗುವಿನ ಆರೋಗ್ಯ ದಾಖಲೆ ಹಾಗೂ ಗುರುತಿನ ಚೀಟಿ. ಅಗತ್ಯ ದಾಖಲೆಗಳು ಗೊತ್ತಾಯ್ತಲ್ಲ: ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್, ಗರ್ಭಧಾರಣೆ ನೋಂದಣಿ ದಾಖಲು, ತಾಯಿ ಮಗುವಿನ ಆರೋಗ್ಯ ದಾಖಲೆ, ಗುರುತಿನ ಚೀಟಿ. ಅರ್ಜಿ ಸಲ್ಲಿಸೋದು ಹೇಗೆ? ಹಾಗಾದರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಆಶಾ ಕಾರ್ಯಕರ್ತೆಯರು ಅಥವಾ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ ನೀವು ಮೇಲ್ಗಡೆ ಅಗತ್ಯ ದಾಖಲೆಗಳನ್ನ ನಾನು ಹೇಳಿದ್ನಲ್ಲ, ಆ ಎಲ್ಲ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಮತ್ತು ಅರ್ಜಿ ನಮೂನೆ ಏನದು ಫಾರ್ಮ್ ಇರುತ್ತೆ, ಆ ಫಾರ್ಮ್ನ ಕಂಪ್ಲೀಟ್ ಮಾಡಿ ನಿಮಗೆ ಪರಿಶೀಲನೆಯ ನಂತರ ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗತ್ತೆ. ಈ ಡಾಕ್ಯುಮೆಂಟೇಷನ್ಸ್ನೆಲ್ಲ ಸಬ್ಮಿಟ್ ಮಾಡಾದಮೇಲೆ, ವೆರಿಫೈ ಆದಮೇಲೆ ನಿಮಗೆ ಸಿಗ್ತಾ ಹೋಗುತ್ತೆ. ಯೋಜನೆ ಮಹತ್ವ ತಿಳ್ಕೊಂಡ್ರಿ. ತಾಯಿ ಮಗುವಿನ ಆರೋಗ್ಯದ ಬಗ್ಗೆ, ಓಕೆನಾ? ಉತ್ತಮ ಪೌಷ್ಟಿಕ ಆಹಾರ ಪಡಿಬೋದು, ನಿಯಮಿತ ಆರೋಗ್ಯ ತಪಾಸಣೆ ಮಾಡ್ಬೋದು, ತಾಯಿ ಮಗುವಿನ ಆರೋಗ್ಯ ಸಹ ಸುಧಾರಿಸುತ್ತೆ. ಇದರಿಂದ ಸುರಕ್ಷಿತ ಹೆರಿಗೆಗೆ ಸಹಾಯ ಮಾಡುತ್ತೆ. ಇದು ಯೋಜನೆಯ ಮಹತ್ವ. ಯಾಕೆ ಅಂದರೆ ಭಾರತದಲ್ಲಿ ಅನೇಕ ಮಹಿಳೆಯರು ಗರ್ಭಾವಸ್ಥೆಯ ಸಮಯದಲ್ಲಿ ಆರ್ಥಿಕ ತೊಂದರೆಗಳನ್ನ ಎದುರಿಸಿರ್ತಾರೆ. ಅವ್ರಿಗೆ ಧನ ಸಹಾಯ ಮಾಡೋದ್ರಿಂದ ಸಹಾಯ ಆಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.